ಈಗಲ್ಟನ್ ರೆಸಾರ್ಟ್ನಲ್ಲಿ ಕೈ ಶಾಸಕರ ಮಾರಾಮಾರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಶಾಸಕರ ಹಲ್ಲೆ ಪ್ರಕರಣ ನಾಳೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪುತ್ತಾ ಅನ್ನುವಂತಹ ಮಾತು ಕೇಳಿಬರ್ತಾ ಇದೆ. ನಾಳಿನ ಅಧಿವೇಶನದಲ್ಲಿ ಕಂಪ್ಲಿಯ ಶಾಸಕ ಏನು ಆರೋಪ ಹೊತ್ಕೊಂಡಿದ್ದಾರೆ ಆ ಶಾಸಕ ಭಾಗಿಯಾಗಬಹುದಾ ಕಂಪ್ಲಿ ಗಣೇಶ್ ಅನ್ನುವಂತಹ ಸಾಧ್ಯತೆಗಳು ಕೂಡ ಇದೆ. ಹಲ್ಲೆ ಪ್ರಕರಣದಲ್ಲಿ ಶಾಸಕ ಗಣೇಶ್ಗಾಗಿ ಬಿಡದಿ ಪೊಲೀಸರು ಇನ್ನಿಲ್ಲದಂತೆ ಹುಡುಕಾಡ್ತಾ ಇದ್ದಾರೆ. ಈಗಾಗಲೇ ಬಳ್ಳಾರಿಯಾದ್ಯಂತ ಹುಡುಕಿದ್ದಾಯಿತು, ಮುಂಬೈಗೆ ಹೋಗಿ ಬಂದಿದ್ದಾಯಿತು. ಆದರೆ ಇನ್ನೂ ಕೂಡ ಅವರು ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿಯನ್ನು ಸ್ವತಃ ಗೃಹ ಸಚಿವರೇ ಒಪ್ಪಿಕೊಂಡಿದ್ದಾರೆ. ಇನ್ನೂ ಹುಡುಕ್ತಾ ಇದ್ದೀವಿ, ಬಿಡೋದಿಲ್ಲ ಅಂತ. ಹಲ್ಲೆ ಪ್ರಕರಣದಲ್ಲಿ ಶಾಸಕ ಗಣೇಶ್ಗೋಸ್ಕರ ಪೊಲೀಸರು ಹುಡುಕ್ತಾ ಇದ್ದಾರೆ. ಆದರೆ ಅಧಿವೇಶನಕ್ಕೆ ಹಾಜರಾದರೆ ಕಂಪ್ಲಿ ಗಣೇಶನ್ನ ಪೊಲೀಸರು ಬಂಧಿಸ್ತಾರ ಹಾಗಿದ್ರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಅಧಿವೇಶನದ ಸಂದರ್ಭ ಶಾಸಕರ ಬಂಧನಕ್ಕೆ ಸ್ಪೀಕರ್ ಅನುಮತಿ ಕಡ್ಡಾಯ ಆಗಿರುತ್ತೆ. ಸೊ ಹಾಗಾಗಿ ಅವರನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ, ಬರ್ತಾರೆ ಅಂತ. ಸ್ಪೀಕರ್ ಕೂಡ ಅನುಮತಿ ಕೊಡ್ತಾರಾ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ಕೊಡ್ತಾರೆ. ಸುರೇಶ್, ರೆಸಾರ್ಟ್ನಲ್ಲಿ ನಡೆದಂತಹ ಮಾರಾಮಾರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಕಂಪ್ಲಿ ಗಣೇಶ್ ತಲೆಮರೆಸ್ಕೊಂಡಿದ್ದಾರೆ, ಪೊಲೀಸರ ಕೈಗೆ ಸಿಗ್ತಾ ಇಲ್ಲ. ಸ್ವತಃ ಗೃಹ ಸಚಿವರು ಅಸಹಾಯಕರಾಗಿ ನಾವು ಹುಡುಕ್ತಾ ಇದ್ದೀವಿ ಅಂತ ಅಷ್ಟೇ ಹೇಳ್ತಾರೆ. ಆದರೆ ಹುಡುಕೋದು ಮಾತ್ರ ಬಿಡಲ್ಲ, ಶಿಕ್ಷೆ ಖಂಡಿತ ಆಗುತ್ತೆ, 307 ಕೇಸ್ ದಾಖಲಾಗಿದೆ ಅಂತ. ಬಟ್ ನಾಳಿನ ಜಂಟಿ ಅಧಿವೇಶನದಲ್ಲಿ ಶಾಸಕರು ಬರಲೇಬೇಕಾಗುತ್ತೆ. ಸೊ ಅಲ್ಲಿ ಅವ್ರನ್ನ ಬಂಧಿಸುವಂಥ ಪ್ರಕ್ರಿಯೆ ನಡೆಯುತ್ತಾ, ಸ್ಪೀಕರ್ ಅದಕ್ಕೆ ಅವಕಾಶ ಕೊಡ್ತಾರಾ ಅಂತ? ಹೌದು ಗುರುಪ್ರಸಾದ್, ಇಡೀ ರಾಜ್ಯ ರಾಜಕಾರಣದಲ್ಲೇ ಮೊದಲ ಬಾರಿಗೆ ಶಾಸಕರು ಪರಸ್ಪರ ಮಾರಾಮಾರಿ ಮಾಡ್ಕೊಂಡಿರ್ತಕ್ಕಂಥ ಪ್ರಕರಣ ನಡೆದಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಏನೋ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದ ಮುಜುಗರ ಆಗಿತ್ತು, ಆಪರೇಷನ್ ಮಾಡ್ತಾ ಇದೆ ಬಿಜೆಪಿ ಪಕ್ಷ ಅಂತಕ್ಕಂಥ ಹಿನ್ನೆಲೆಯಲ್ಲಿ ರೆಸಾರ್ಟ್ ರಾಜಕಾರಣಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾದ ವೇಳೆ ರೆಸಾರ್ಟ್ ನಲ್ಲಿ ಕಂಪ್ಲಿ ಶಾಸಕ ಗಣೇಶ್ ಹಾಗೇನೆ ಆನಂದ್ ಸಿಂಗ್, ವಿಜಯನಗರ ಶಾಸಕ ಆನಂದ್ ಸಿಂಗ್ ಅವರು ಹಲ್ಲೆ ಮಾಡ್ಕೊಂಡಿದ್ದು. ಆನಂದ್ ಸಿಂಗ್ ಆಸ್ಪತ್ರೆಗೆ ದಾಖಲಾಗಿ ನಿನ್ನೆ ರಾತ್ರಿ ಅವರು ಬಿಡುಗಡೆ ಆಗಿದ್ದಾರೆ. ಆದ್ರೆ ಬಿಡುಗಡೆಯ ಆನಂದ್ ಸಿಂಗ್ ಆಸ್ಪತ್ರೆಗೆ ದಾಖಲಾದ ಕೂಡಲೇ ಎಲ್ಲಿ ನನ್ನನ್ನ ಬಂಧಿಸ್ತಾರೋ ಅಂತಕ್ಕಂಥ ಬಂಧನ ಭೀತಿ ಹಿನ್ನೆಲೆಯಲ್ಲಿ ಕಂಪ್ಲಿ ಶಾಸಕ ಗಣೇಶ್ ನಾಪತ್ತೆ ಆಗಿದ್ರು. ಆ ಗಣೇಶ್ನನ್ನ ಹುಡುಕಾಟ ರಾಮನಗರ ಪೊಲೀಸರು ಅಂದ್ರೆ ಬಿಡದಿ ಪೊಲೀಸರು ಹುಡುಕಾಟ ನಡೆಸಿದ್ರು ಸಹ ಇದುವರೆಗೂ ಗಣೇಶ್ ಬಂಧನ ಆಗ್ಲಿಲ್ಲ. ನಾಳೆ ಅಧಿವೇಶನ ಹಿನ್ನೆಲೆಯಲ್ಲಿ ಎಲ್ಲಾ ಶಾಸಕರು, ಕಾಂಗ್ರೆಸ್ ಪಕ್ಷದ ಎಲ್ಲಾ ಶಾಸಕರು ಅಧಿವೇಶನಕ್ಕೆ ಹಾಜರಾಗಬೇಕು ಅಂತೇಳಿ ಈಗಾಗಲೇ ಕಾಂಗ್ರೆಸ್ ಪಕ್ಷ ವಿಪ್ ಅನ್ನ ಜಾರಿ ಮಾಡಿದೆ. ವಿಪ್ ಜಾರಿ ಹಿನ್ನೆಲೆಯಲ್ಲಿ ನಾಳೆ ಶಾಸಕರು ಅಧಿವೇಶನಕ್ಕೆ ಹಾಜರಾದ ನಂತರ ಅವರನ್ನ ಬಂಧನ ಮಾಡ್ತಕ್ಕಂತ ಸಾಧ್ಯತೆ ಇದೆಯಾ? ಅಧಿವೇಶನ ನಡೀತದ ಸಂದರ್ಭದಲ್ಲಿ ಸಭಾಪತಿಗಳ ಅಂದ್ರೆ ಸ್ಪೀಕರ್ ಅವರ ಅನುಮತಿಯ ಮೇರೆಗೆ ಶಾಸಕರನ್ನ ಬಂಧನ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಕಂಪ್ಲಿ ಶಾಸಕರ ಗಣೇಶನ್ನ ಬಂಧಿಸ್ಲಿಕ್ಕೆ ಅವಕಾಶ ಕೊಡ್ತಾರಾ? ಅವಕಾಶ ಕೊಟ್ರೆ ಆಗ್ತಕ್ಕಂಥ ವಿದ್ಯಮಾನಗಳೇನು? ಈಗಾಗಲೇ ಆಪರೇಷನ್ ಕಮಲ ಭೀತಿ ಹಿನ್ನೆಲೆಯಲ್ಲಿ ಅನೇಕ ಶಾಸಕರು ಇನ್ನೂ ಬಾಂಬೆಲೇ ಇದ್ದಾರೆ, ಇನ್ನೂ ರಾಜ್ಯಕ್ಕೆ ಆಗಮಿಸಿಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾಳೆ ಆಗ್ತಕ್ಕಂಥ ವಿದ್ಯಮಾನ ಏನು ಅಂತಕ್ಕಂಥದ್ದು ತೀವ್ರ ಕುತೂಹಲ ಕೆರಳಿಸಿದೆ ಅಂತ ಹೇಳ್ಬೋದು ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಸುರೇಶ್ ಬಾಬು ಮಾಹಿತಿಗೆ.